ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಮಾಲಿನಿ ಅಂತ. ನೋಡೋದಕ್ಕೆ ತುಂಬಿದ ಕೆನ್ನೆ, ಕೆಂಪಾದ ತುಟಿ ಹೊಂದಿದ್ದಾರೆ. ತುಂಬಾನೇ ಆಕರ್ಷಕವಾಗಿದ್ದಾರೆ. ಆದರೆ ತನ್ನ 38ನೇ ವಯದಲ್ಲಿ ವಿಧವೆ ಜೀವನ ನಡೆಸುತ್ತಿದ್ದಾರೆ. ಸೊ ಹಾಗಾಗಿ ಮೊದಲಿನ ಹಾಗೆ ಸುಖದಿಂದ ಒಂದು ಜೀವನ ನಡೆಸುವ ಉದ್ದೇಶದಿಂದ ಮಾಲಿನಿ ಅವರು ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. 10 ಜನರನ್ನ ಕರೆ ಮಾಡಿ ಸಂಪರ್ಕಿಸುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ. ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಜೊತೆಗೆ ಸ್ನೇಹಿತರೆ, ಪೋರ್ಚಿ ಟೈಕಾನ್ ಈ ಒಂದು ಕಾರ್ ಇವರ ಹತ್ತಿರ ಇರುತ್ತೆ. ಕಂಪ್ಲೀಟ್ ಈ ಒಂದು ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ. ಆ್ಯಂಡ್ ವಿಧವೆ ಜೀವನದಲ್ಲಿ ಆಗುತ್ತಿರುವಂಥ ಎಲ್ಲ ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರು ತೀರಿಕೊಂಡ ನಂತರ ಮಾನಸಿಕವಾಗಿ ತುಂಬ ದುರ್ಬಲ ಹೊಂದಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮನೆ ಮಕ್ಕಳ ಖರ್ಚು ನೋಡಿಕೊಳ್ಳುವುದು ತುಂಬಾ ಕಷ್ಟ ಆಗುತ್ತಿದೆ. ಮನಸ್ಸಿನ ಆಸೆ ಭಾವನೆಗಳು ಯಾರ ಜೊತೆನೂ ಕೂಡ ಹಂಚಿಕೊಳ್ಳಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇದೆಲ್ಲ ಸ್ನೇಹಿತರೆ ವಿಧವೆ ಜೀವನದಲ್ಲಿ ಅನುಭವಿಸುತ್ತಿರುವಂತಹ ಕಷ್ಟಗಳಾಗಿರುತ್ತೆ. ಆ್ಯಂಡ್ ಈ ರೀತಿ ವ್ಯಕ್ತಿ ಇವಳು ಹುಡುಕುತ್ತಿದ್ದಾಳೆ. ಸೊ ಬನ್ನಿ, ನನ್ನ ಜೊತೆಗೆ ಮದುವೆ ಆಗದೇ ಇದ್ದರೂ ಪರವಾಗಿಲ್ಲ, ಗಂಡನ ಸ್ಥಾನದಲ್ಲಿ ಇದ್ದು ನನ್ನ ಪ್ರತಿಯೊಂದು ಕೆಲಸದಲ್ಲೂ ಸಹಾಯ ಮಾಡುವಂತಹ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಧೈರ್ಯವಾಗಿ ಬದುಕಲು ನನಗೆ ಸಪೋರ್ಟಿವ್ ಆಗಿರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಸೊ ನೋಡಿ, ಈ ರೀತಿ ವ್ಯಕ್ತಿಯಾಗಿ ಇವಳ ಜೊತೆಗೆ ಇರಲು ಇಷ್ಟಪಡುತ್ತಿದ್ದರೆ ಬೇಗ ಅನಿಸಿಕೆ ತಿಳಿಸಿ. ಖಂಡಿತ ಇವಳು ಪ್ರತಿಯೊಬ್ಬರನ್ನ ಸಂಪರ್ಕಿಸುತ್ತಾಳೆ. ಇವಳ ಹತ್ತಿರ ಸ್ನೇಹಿತರೆ ಪೋರ್ಚ್ ಟೈಕಾನ್ ಒಂದು ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ. ಈ ಕಾರ್ ಇವರು 1.89 crore ಪರ್ಚೇಸ್ ಮಾಡಿದ್ದಾರೆ. ಈ ಕಾರಲ್ಲಿ 2 ಬ್ಯಾಟ್ರಿ ಆಪ್ಷನ್ ಇರುತ್ತೆ. ಒಂದು 89 kW ಬ್ಯಾಟ್ರಿ, ಇನ್ನೊಂದು 105 kW ಬ್ಯಾಟ್ರಿ. ಇದರಲ್ಲಿ ಇರೋದು ಸ್ನೇಹಿತರೆ 105 kW ಬ್ಯಾಟ್ರಿ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕಾರ್ನ ಬಂಪರ್ ಏನಿರುತ್ತೆ ಅದನ್ನು ರೀಡಿಸೈನ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಸ್ಲಿಮ್ಮರ್ HD ಮ್ಯಾಟ್ರಿಕ್ಸ್ LED ಹೆಡ್ಲೈಟ್ಸ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಯುಮಿನೇಟೆಡ್ ಪೋರ್ಚ್ ಲೋಗೋ ಎಟ್ ದ ರಿಯರ್. ಈ ಒಂದು ಕಾರ್ನ ಬ್ಯಾಕ್ ಸೈಡಲ್ಲಿ ಕೂಡ ಪೋರ್ಚ್ ಕಂಪನಿಯ ಒಂದು ಲೋಗೋ ಸೆಟ್ ಮಾಡಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ನ್ಯೂ 121 inch ಆಲಿವ್ ವೀಲ್ redesign. And the Porsche Taycan, the brand's first full electric sports car, has been available in India since its initial launch in July 2024. ಈ ಒಂದು ಕಾರ್ ಸ್ನೇಹಿತರೆ 2024 ಜುಲೈ ಮಂತಲ್ಲಿ ಒಂದು ಲಾಂಚ್ ಆಗಿರುತ್ತೆ. ಆ್ಯಂಡ್ Porsche Taycan ಈ ಒಂದು ಕಾರ್ ಸ್ನೇಹಿತರೆ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ. ಈಕೆ ಸ್ನೇಹಿತರೆ ಕೋಟ್ಯಾಂತರ ಆಸ್ತಿ ಹೊಂದಿರುತ್ತಾರೆ. ಬಟ್ 38ನೇ ವಯದಲ್ಲಿ ವಿಧವೆ ಜೀವನ ನಡೆಸುತ್ತಿದ್ದಾಳೆ. ಸೊ ಹಾಗಾಗಿ ಸ್ನೇಹಿತರೆ ಜೊತೆಗೆ ಒಬ್ಬ ಬೇಕು. 2ನೇ ಮದುವೆ ಆಗಲು ಕೂಡ ಸಾಧ್ಯವಿಲ್ಲ. ಅದಕ್ಕೆ ಜೊತೆಗೆ ಒಬ್ಬರನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ.